ಹಾಯ್ ಸ್ನೇಹಿತರೆ, ನೋಡಿ ಯಾವ ಗೊಜ್ಜು ಏನು ಗೊಜ್ಜು ಇದು. ಜೋಳದ ರೊಟ್ಟಿ ಅನ್ನ ಚಪಾತಿ ಜೊತೆ ಸೂಪರ್ ಆಗಿರುತ್ತೆ. ಈ ಗೊಜ್ಜು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ನೋಡಿ. ಅದಕ್ಕಿಂತ ಮುಂಚೆ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಗೊಜ್ಜು ರೆಡಿ ಮಾಡಿರುವ ವಿಡಿಯೋನ ಹೆಣ್ತನ ವಾಚ್ ಮಾಡಿ ಸ್ನೇಹಿತರೆ. ಬನ್ನಿ ಸಾಮಗ್ರಿ ಏನೇನು ಬಳಸಿದ್ದೇವೆ ಅಂತ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಇದು ಹಾಗಲಕಾಯಿ ಇದೆ, ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ಲು ರೌಂಡ್ ಶೇಪ್ ಕಟ್ ಮಾಡಿಬಿಟ್ಟು ಒಳಗಡೆ ಮಧ್ಯ ಇರುತ್ತಲ್ವ ಅದೆಲ್ಲ ಬೀಜ ತೆಗೆದುಬಿಟ್ಟಿದ್ದೀನಿ ಫುಲ್ಲು. ನೋಡಿ ಈ ಥರ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು 1/4 kg ಇದೆ ಸ್ನೇಹಿತರೆ ಇಷ್ಟು ಹಾಗಲಕಾಯಿ. ಇವಾಗ ಪಲ್ಯ ಹೇಗೆ ಮಾಡೋದಂತ ರೆಡಿ ಮಾಡ್ಕೊಳ್ಳೋಣ, ಏನೇನು ಬೇಕಂತ. ಇಲ್ಲಿ ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ ಬೇಕಾಗುತ್ತೆ. ನೋಡಿ, ಕಡಲೆ ಬೀಜ ಹುರ್ಕೋಬೇಕಾಗುತ್ತೆ. ಕಡಲೆ ಬೀಜ ಹುರಿದ್ಬಿಟ್ಟು ಪುಡಿನ ಮಾಡ್ಕೋಬೇಕು. ನೀವು ಮಿಕ್ಸಿಯಲ್ಲಿ ಆದರೂ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೋಬೋದು, ಇಲ್ಲ ಕಲ್ಲಿದೆ ಕಲ್ಲಲ್ಲಿ ಕುಟ್ಬಿಟ್ಟು ಆದರೂ ಪೌಡ್ರ್ ಮಾಡ್ಕೋಬೇಕು. ಕಡಲೆ ಬೀಜ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಹುರ್ಕೊತಾ ಇದ್ದೀನಿ ಇವಾಗ. ನೋಡಿ ಸ್ನೇಹಿತರೆ, ಹುರಿದಾಗಿದೆ. ಈ ಮಟ್ಟಕ್ಕೆ ಇಷ್ಟು ಹುರ್ಕೊಂಡ್ರೆ ಸಾಕು. ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇವಾಗ ಇದು ತಣ್ಣಗಾಗಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ, ಕಡಾಯಿನ ತಗೊಂಡಿದ್ದೀನಿ, ಅದರಲ್ಲಿ ಎಣ್ಣೆನ ಹಾಕ್ಕೊತೀನಿ ಸ್ನೇಹಿತರೆ. ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಎಣ್ಣೆನ ಹಾಕ್ಕೋಬಹುದು. ನಾಲ್ಕರಿಂದ 5-6 ಸ್ಪೂನಷ್ಟು ತಗೊಂಡಿದ್ದೀನಿ ಸ್ನೇಹಿತರೆ ನಾನು. ನೋಡಿ ಇಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಯಾಗಬೇಕು ಎಣ್ಣೆ. ಎಣ್ಣೆ ಬಿಸಿ ಆಗ್ತಾ ಇದೆ ಸ್ನೇಹಿತರೆ. ಎಣ್ಣೆ ಬಿಸಿ ಆಗ್ತಾ ಇದೆ. ನೋಡಿದೆ ಒಂದು ಬಿಟ್ಬಿಟ್ಟು, ಹಾಗಾಗ್ಬಿಟ್ಟು ನಾನು ಇಷ್ಟೆಲ್ಲ ಹಾಗಲಕಾಯಿನ ಹಾಕ್ಕೊತೀನಿ. ಹಾಕ್ಬಿಟ್ಟು ಎಣ್ಣೆಯಲ್ಲಿ ಕರಿತೀನಿ. ಈ ಥರ ಕರಿಬೇಕು. ಒಂದ್ಸತಿ ಟ್ರೈ ಮಾಡಿ. ಒಂಚೂರು ಕೈ ಬರಲ್ಲ ಈ ಥರ ಪಲ್ಯ ಮಾಡಿದರೆ. ಟೇಸ್ಟು ಸೂಪರಾಗಿರುತ್ತೆ ಸ್ನೇಹಿತರೆ. ಏನು ಉಪ್ಪು ಖಾರ ಅರಿಶಿನ ಏನೂ ಹಾಕೋದು ಬೇಡ, ಮಾಮೂಲಿ ಎಣ್ಣೆಯಲ್ಲಿ ಕರಿಬೇಕಷ್ಟೆ. ಎಣ್ಣೆಯಲ್ಲಿ ಕರೆದ್ಬಿಟ್ಟು ಆಮೇಲೆ ರೆಸಿಪಿನ ಸೇರ್ ಮಾಡ್ತೀನಿ. ಇವಾಗ ಫಸ್ಟು ಎಣ್ಣೆಯಲ್ಲಿ ಕರಿತಾ ಇರೋದು ನೋಡ್ತಾ ಇರ್ಬೋದು. ಕಲರು ಚೇಂಜ್ ಆಗುವವರೆಗೂ, ಸ್ವಲ್ಪ ತುಂಬ ಬ್ರೌನ್ ಕಲರ್ ಬರೋವರೆಗೂ ಬೇಡ, ಮೀಡಿಯಮ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಎಣ್ಣೆಯಲ್ಲಿ ಹೇಗೆ ಕುದೀತಾ ಇದೆ ನೋಡಿ. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಮಟ್ಟಕ್ಕೆ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಫ್ರೈ ಆಗಿದೆ ಚೆನ್ನಾಗಿ. ಫುಲ್ ಎಲ್ಲ ತೆಗಿತಾ ಇದ್ದೀನಿ. ಇನ್ನೊಂದು ಸತಿ ಹಾಕೋಬೇಕಾಗುತ್ತೆ, ಒಂದೇ ಸತಿ ಹಾಕ್ಕೊಳಕ್ಕಾಗಲ್ಲ. ನೋಡಿ ಈ ಮಟ್ಟಕ್ಕೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಫ್ರೈ ಆದರೆ ಜಾಸ್ತಿ ಸಾಕು ಸ್ನೇಹಿತರೆ, ತುಂಬ ಫ್ರೈ ಮಾಡೋದು ಬೇಡ. ಇಷ್ಟ ಆದರೆ ಸಾಕಾಗುತ್ತೆ. ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದು ಸತಿ ಹಾಕ್ಕೊತೀನಿ ಸ್ನೇಹಿತರೆ. 1/4 kg ಇರೋದಲ್ವ, ಒಂದೇ ಸತಿ ಹಾಕಿದರೆ ಫ್ರೈ ಮಾಡೋಕ್ಕಾಗಲ್ಲ. ಆಗ್ಬಿಟ್ಟು ಸ್ವಲ್ಪ 2 ಸತಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾಲ್ಕು kg 2 ಸರಿ ಹಾಕ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಅದೇ ಥರ ಸೇಮು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಕೈ ಆಡಿಸ್ತಾ ಇರಬೇಕು, ಯಾಕೆಂದರೆ ಚೆನ್ನಾಗಿ ಫ್ರೈ ಆಗಬೇಕಲ್ವ, ಅದ್ರಗೋಸ್ಕರ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಒಂಚೂರು ಕಹಿ ಬರಲ್ಲ, ಸಕ್ಕರೆನೂ ಬೇಡ ಬೆಲ್ಲನೂ ಬೇಡ ಸ್ನೇಹಿತರೆ, ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಜೋಳದ ರೊಟ್ಟಿ ಜೊತೆ ಅನ್ನದ ಜೊತೆ ಟ್ರೈ ಮಾಡಿ ನೋಡಿ ನೀವು, ತುಂಬ ಸೂಪರಾಗಿರುತ್ತೆ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಇದು ಫ್ರೈ ಆಗಿದೆ. ಇವಾಗ ತೆಗೆದ್ಬಿಡೋಣ. ಇದು ತಿಂದು ನೋಡು, ಕಹಿ ಇದೇನೋ. ಏನಾಗಲ್ಲ, ಒಂದು ತಿಂದು ನೋಡು. ನೋಡಿ, ಇದು ಫ್ರೈ ಇದೆ, ಫುಲ್ ತೆಗೆದ್ಬಿಡೋಣ. ನಮ್ಮ ಮಗಳಿಗೆ ತಿಂದ್ಬಿಟ್ಟು ಟೇಸ್ಟ್ ನೋಡು ಅಂತ ಇದ್ದೀನಿ. ಹ್ಞೂ ಅಂತವಳೆ. ಆಲೂಗಡ್ಡೆ ಚಿಪ್ಸ್ ಆಗಿದ್ರೆ ಇಷ್ಟೊತ್ತು ತಿಂದ್ಬಿಡೋರು. ನೋಡಿ, ಇಲ್ಲೆಲ್ಲ ತೆಗೆದ್ಬಿಟ್ಟಿದ್ದೀನಿ. ಇದೇ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊತೀನಿ ಸ್ನೇಹಿತರೆ ನಾನು. ಆಮೇಲೆ ಇವಾಗ ಅಷ್ಟೊತ್ತು ಸ್ಟೋವ್ ಆಫ್ ಮಾಡೋಣ, ಯಾಕೆಂದರೆ ಕಡಲೆ ಬೀಜ ಎಲ್ಲ ರುಬ್ಬಿ ಪುಡಿ ಮಾಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಕರ್ದಿದ್ದೀನಿ. ಕರ್ದಾದ್ಮೇಲೆ ಈ ಕಲರ್ ಕಾಣಿಸ್ತಾ ಇದೆ. ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಹೇಗೆ ಏನೇನು ಹಾಕ್ತೀನಿ ಅಂತ ನೋಡೋಣ ಬನ್ನಿ. ಇದೇ ಎಣ್ಣೆ ಬಿಸಿ ಆಗ್ತಾ ಇದೆ ಸ್ನೇಹಿತರೆ. ಅದರಲ್ಲಿ ಸ್ವಲ್ಪ ಎಣ್ಣೆ ತೆಗೆದಿಟ್ಕೊಂಡಿದ್ದೀನಿ. ಅದೇ ಎಣ್ಣೆಯಲ್ಲಿ ನಾನು ಕಟ್ ಮಾಡಿರೋದು ಒಂದು ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಒಂದು ಟೊಮೆಟೊ ಹಾಕಿ ಫ್ರೈನ ಮಾಡ್ಕೊತೀನಿ. ನೋಡಿ, ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಹಾಕಬೇಕು. ಆಮೇಲೆ ಉಪ್ಪು ಹಾಕ್ಕೊಳ್ಳಲ್ಲ ಸ್ನೇಹಿತರೆ, ನಾನು ಇವಾಗಷ್ಟೇ ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಟೊಮೆಟೊ ಬೇಯಿಸೋಗೋಸ್ಕರ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ, ಆಮೇಲೆ ಹಾಕ್ಕೊಳ್ಳಲ್ಲ. ಟೇಸ್ಟ್ ನೋಡಿಕೊಂಡು ಬೇಕಂದರೆ ಹಾಕ್ಕೋಬೋದು. ಒಂದೇ ಸತಿ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ, ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪೌಡ್ರ್. ಉಪ್ಪು ಅರಿಶಿನ ಪೌಡರ್ ಹಾಕೋದಾದ್ಮೇಲೆ ಹಾಗಲಕಾಯಿ ಕಟ್ ಮಾಡಿರೋಂಥ ಹಾಗಲಕಾಯಿನ ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿ ಎಣ್ಣೆಯಲ್ಲಿ ಕರ್ದಿದ್ನಲ್ಲ, ಹಾಗಲಕಾಯಿನ ಹಾಕಿ ಈ ಥರ ಫ್ರೈನ ಮಾಡ್ಕೊತೀನಿ. ಆಮೇಲೆ ಜಜ್ಜಿರೋ ಅಂತ ಒಂದು ಬೆಳ್ಳುಳ್ಳಿ ಹಾಕ್ಕೊತೀನಿ. ನೀವು ಬೇಕಂದರೆ ಈರುಳ್ಳಿ ಹಾಕ್ಕೋಬೋದು ಸ್ನೇಹಿತರೆ. ನಾನು ಈರುಳ್ಳಿ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಂದರೆ ಈರುಳ್ಳಿನ ಬಳಸ್ಬೋದು. ಬೆಳ್ಳುಳ್ಳಿ ಹಾಕಿ ಫ್ರೈನ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿದ್ದೀನಲ್ವ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂತೆ ನಾವು ಖಾರದ ಪುಡಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರ್ ಇದು. ನೋಡಿ, ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂಚೂರು ಕಹಿ ಇರಲ್ಲ, ಬೆಲ್ಲನೂ ಬೇಡ, ಸಕ್ಕರೆನೂ ಬೇಡ, ಅಷ್ಟೊಂದು ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆ ಮಾಡ್ತಾ ಇರೋದು ನಾನು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಜಾಸ್ತಿ ಬೇಡ, ಜಾಸ್ತಿ ಏನು ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಷ್ಟೇ. ನೀರು ಹಾಕಿಬಿಟ್ಟು ಇದು ಮಿಕ್ಸ್ ಮಾಡ್ಕೋಬೇಕಂದ್ರೆ ಆಲ್ಮೋಸ್ಟ್ ಎಣ್ಣೆಯಲ್ಲಿ ಕರೆದಿರ್ತೀವಲ್ಲ ನಾವು, ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿದ್ದೀವಿ. ಸುಮ್ಮನೆ ಉಪ್ಪು ಖಾರ ಅರಿಶಿನ ಎಲ್ಲ ಹಾಕಿದ್ದೇವಲ್ಲ, ಬೇಯಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಬೇಯೋಗೋಸ್ಕರ ನೀರನ್ನು ಹಾಕ್ಕೊಂಡಿರೋದು. ಇವಾಗ ಫ್ರೈ ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ಹುರಿದ್ಬಿಟ್ಟು ನಾವು ಕಡಲೆ ಬೀಜ ಹಾಕ್ಕೊತಾ ಇದ್ದೇವಲ್ಲ, ಆವಾಗಲೇ ಹುರಿದ್ಬಿಟ್ಟು ಕಡಲೆ ಬೀಜ ಆವಾಗಲೇ ಹುರಿದಿದ್ದೆ. ನಾನು ಕುಟ್ಬಿಟ್ಟು ಪುಡಿ ಮಾಡಿದ್ದೀನಿ ಸ್ನೇಹಿತರೆ. ನಿಮ್ಗೆ ಬೇಕಂದರೆ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ಳಿ. ಮಿಕ್ಸಿಲಿ ಪೌಡ್ರ್ ಮಾಡಿದರೆ ತುಂಬ ನುಣ್ಣಗಾಗೋಗುತ್ತೆ, ಇಷ್ಟ ಆಗಲ್ಲ. ಹಾಗಾಗಿಬಿಟ್ಟು ನಾನು ಇದೇ ಥರ ಮಾಡಿದ್ದೀನಿ. ನೋಡಿ, ಫ್ರೈ ಆಗ್ತಾ ಇದೆಯಲ್ಲ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಮುಚ್ಚಿಕ್ಬಿಡೋಣ ಪ್ಲೇಟು. ಇವಾಗ ನೋಡಿ ರೆಡಿ ಆಗಿದೆ, ನೋಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡಿ, ಒಂಚೂರು ಎಣ್ಣೆ ಇಲ್ಲ, ಒಂಚೂರು ಆಯಿಲ್ ಇಲ್ಲ, ಫುಲ್ಲು ಡ್ರೈ ಆಗಿದೆ. ಇಷ್ಟು ಡ್ರೈ ಆದರೆ ಸಾಕು ಸ್ನೇಹಿತರೆ. ನೋಡಿ, ಹಾಗಲಕಾಯಿ ಪಲ್ಯ, ಸಕ್ಕರೆನೂ ಬೇಡ, ಬೆಲ್ಲನೂ ಬೇಡ. ಹೇಗೆ ಮಾಡೋದು, ಕಹಿ ಒಂಚೂರು ಇರಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಅದಕ್ಕೆ ಈ ಪಲ್ಯನ ರೆಡಿ ಮಾಡಿದ್ದೀನಿ. ಎಂಟನ ವಿಡಿಯೋನ ನೋಡಿ ಸ್ನೇಹಿತರೆ. ಹಾಗಲಕಾಯಿ ಪಲ್ಯ ಹೇಗೆ ಮಾಡಿದ್ದೆ, ಯಾವ ಥರ ಟೇಸ್ಟ್ ಇದೆ, ಏನೇನು ಹಾಕಿದ್ದೀನಿ ಸಾಮಗ್ರಿ ಅಂದ್ಬಿಟ್ಟು ವಿಡಿಯೋನ ಎಂಟನ ವಾಚ್ ಮಾಡಿ ಸ್ನೇಹಿತರೆ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋನ ನೋಡಿ ಎಂಡ್ ತನಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.